ಕನಕಪುರ ತಾಲೂಕಿನ ಬೂವಳ್ಳಿ ಗ್ರಾಮದ ಎಮ್ಮೆಯ ಪುತ್ರಿ ಡಾಕ್ಟರ್ ಶೋಭಾ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಸ್ತ್ರೀರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸಿ ಇದೀಗ ಉಪನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿರುವುದು ಗ್ರಾಮಸ್ಥರಲ್ಲಿ ಸಂತಸವನ್ನುಂಟು ಮಾಡಿದೆ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬೂವಳ್ಳಿ ಉಮೇಶ್ ಹೇಳಿದ್ದಾರೆ. ಬೂವಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಉಪನಿರ್ದೇಶಕಿಯಾಗಿ ಮುಂಬಡ್ತಿ ಪಡೆದ ಡಾಕ್ಟರ್ ಶೋಭಾ ಹಾಗೂ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಮಧುಶಂಕರ್ ಅವರಿಗೆ ಗ್ರಾಮಸ್ಥರ ಪರವಾಗಿ ಸನ್ಮಾನಿಸಿ ಮಾತನಾಡಿದರು. ಬೆಂಗಳೂರಿನ ಜಯನಗರ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ರಾಜ್ಯದ ಅನೇಕ ಆಸ್ಪತ್ರೆಗಳಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಯಲ್ಲಿ ಸಮರ್ಪಿತವಾಗಿ ಕರ್ತವ್ಯ ನಿರ್ವಹಿಸಿರುವ ಡಾಕ್ಟರ್ ಶೋಭಾರವರ ಕರ್ತವ್ಯ ನಿಷ್ಠೆ, ಸೇವಾ ಅನುಭವದಿಂದ ಜನರ ವಿಶ್ವಾಸ ಗಳಿಸಿದ್ದಾರೆ ಎಂದರು. ಹಾಗೆಯೇ ಇವರ ಪತಿ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ಮಧುಶಂಕರ್ ಅವರು ಆಸ್ಪತ್ರೆಯ ಆಡಳಿತವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶೋಭಾರವರು ಮಾತನಾಡಿ, ಹೆಣ್ಣು ಭ್ರೂಣ ಹತ್ಯೆ ಸಮಾಜಕ್ಕೆ ದೊಡ್ಡ ಕಳಂಕವಾಗಿದ್ದು ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ. ಹೆಣ್ಣು ಮಗು ಕುಟುಂಬದ ಗೌರವ ಮಾತ್ರವಲ್ಲ, ಸಮಾಜದ ಭವಿಷ್ಯ ಕೂಡ ಆಗಿದ್ದಾಳೆ. ಇಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ, ಕ್ರೀಡೆ, ಆಡಳಿತ, ರಾಜಕೀಯ ಒಳಗೊಂಡಂತೆ ಎಲ್ಲ ರಂಗದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಸಾಧನೆ ಮಾಡುತ್ತಿದ್ದಾಳೆ. ಆದ್ದರಿಂದ ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಕೃತ್ಯ ಯಾರೂ ಮಾಡಬಾರದೆಂದು ಮನವಿ ಮಾಡಿದರು. ಗಂಡು ಮಕ್ಕಳಷ್ಟೇ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣ ಅವಕಾಶವನ್ನು ನೀಡಿದರೆ ಅವರು ದೇಶದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡುತ್ತಾರೆ. ಮಗಳನ್ನು ಭಾರವೆಂದು ನೋಡುವ ಮನೋಭಾವನೆಯನ್ನು ಬದಲಾಯಿಸಿಕೊಳ್ಳಬೇಕು. ಮಗಳು ಮನೆಗೆ ಬೆಳಕು ತರುವಳು, ಸಮಾಜಕ್ಕೆ ಶಕ್ತಿ ನೀಡುವವಳು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬೆಂಗಳೂರಿನ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಮಧುಶಂಕರ್ ಅವರು ಮಾತನಾಡಿ, ನಾನು ಕಳೆದ 25 ವರ್ಷದಿಂದ ವೈದ್ಯನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಾನು ಎಲ್ಲೇ ಇದ್ದರೂ ನನ್ನ ಹುಟ್ಟೂರಿನ ಕಡೆಗೆ ತುಡಿತವಾಗುತ್ತದೆ. ಪ್ರತಿ ಶನಿವಾರ ಬೂವಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿನ ಜನರ ಸೇವೆ ಮಾಡುವುದೇ ನನ್ನ ಸಂತೋಷವನ್ನು ತಂದಿದೆ ಎಂದರು. ಇತ್ತೀಚೆಗೆ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಅಧೀಕ್ಷಕನಾಗಿ ಮುಂಬಡ್ತಿ ಹೊಂದಿರುವುದು ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಅವಕಾಶ ದೊರೆತಂತಾಗಿದೆ. ನಮ್ಮ ತಾಲೂಕಿನ ಜನತೆ ವೈದ್ಯಕೀಯ ತಪಾಸಣೆ ಒಳಗೊಂಡಂತೆ ಚಿಕಿತ್ಸೆ ಪಡೆಯುವಂತಾಗಲು ಬಯಸಿದರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಿಮಗೆ ಸೇವೆ ದೊರಕುವಂತೆ ಮಾಡುತ್ತೇನೆ ಎಂಬ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಬೂವಳ್ಳಿ ಗ್ರಾಮಸ್ಥರು ಸೇರಿದಂತೆ ಅನೇಕರು ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅದನ್ನ ಉಳಿಸ್ಕೊಂಡು ನಮ್ಮ ಜನಾಂಗಕ್ಕೆ, ನಮ್ಮ ಇವ್ರಿಗೆ ಎಲ್ಲ ನೋಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಂಪೇಗೌಡದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದ್ಮೇಲೆ ಇನ್ನೂ ಒಂದು ಬಲ ಬಂದಿದೆ ನನಗೆ. ಎಲ್ಲರಿಗೂ ಆರೋಗ್ಯ ಇದರಲ್ಲಿ ಯಾರೇ ನಮ್ಮ ಕಡೆಯಿಂದ ಬಂದು ಯಾವುದೇ ಸ್ಕೀಮ್ಗಳಲ್ಲಿ ಬಂದ್ರು ಇದೆಲ್ಲ ನೋಡಿ ಮಾಡ್ತಾ ಇದ್ದೀನಿ. ಉಮೇಶ್ ಅಣ್ಣ ಅವರು ನಮಗೆ ತುಂಬಾ ಧೈರ್ಯ ತುಂಬ್ತಾರೆ. ಜೊತೆಗೆ ನಾನಲ್ಲಿ ಇದೀನಿ ಅಂತ ತಾನೇ ನನ್ನನ್ನು ಬಂದು ಕೇಳೋದು ಎಲ್ಲಾರು ಅಲ್ಲಿಗೆ ಬಂದವರು. ಇಲ್ಲೇ ಇದ್ರೆ ನಾನೇನು ಮಾಡಿಲ್ಲ ಅಂದ್ರೆ ಅದು ತಪ್ಪಾಗ್ತದೆ. ಆ ದೃಷ್ಟಿಯಿಂದ ಎಲ್ಲರಿಗೂ ಸಹಾಯ ಮಾಡೋದು ಮಾಡ್ತಾ ಇದ್ವಿ. ಈಗ ನನ್ನ ಹೆಂಡತಿ ಸುಮಾರು ಒಂದು ಗೌರ್ಮೆಂಟ್ ಸರ್ವಿಸಲ್ಲೇನೆ ಅವಳು PG ಎಲ್ಲ ಮಾಡಿದ್ಮೇಲೆ ಸುಮಾರು 25 ವರ್ಷ ಸರ್ವಿಸ್ ಕೊಟ್ಟಿದ್ದಾಳೆ. ಅದನ್ನು ಪರಿಗಣಿಸಿ ಈಗ ಅವಳಿಗೆ ಉಪನಿರ್ದೇಶಕರಾಗಿ ಮಾಡಿದ್ದಾರೆ. ಅವಳು ಗೈನಕಾಲಜಿಸ್ಟ್. ಅದೇ ವಿಚಾರದಲ್ಲಿ PCPNDT ಆಮೇಲೆ ಮೆಡಿಕಲ್ ಆಕ್ಟ್ಸ್, ವೈದ್ಯಕೀಯ ಕಾಯ್ದೆ ಕಾನೂನುಗಳು ಇದರಲ್ಲೇ ಅವಳಿಗೆ ಉಪನಿರ್ದೇಶಕರು ಮಾಡಿರೋದ್ರಿಂದ ರಾಜ್ಯ ವ್ಯಾಪ್ತಿ ಅದ್ರ ಕಾರ್ಯ ಇರ್ತದೆ. ಅದನ್ನ ಇಂಪ್ಲಿಮೆಂಟ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆ ಹೆಸರು ತರುವಂತರ ಕೆಲಸ ಮಾಡ್ತಾರೆ ಅಂತ ನಾನು ಮಾಡ್ತೀನಿ. ನಾನು ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಶೋಭಾ ಡಾಕ್ಟರ್ ಅವರು ಮಾತಾಡ್ಬೇಕು ಅಂತ ನಮ್ಮ ಇದುವರೆಗೂ ಅವರೆಲ್ಲ ಮಾತಾಡ್ಲಿಲ್ಲ. ಗ್ರಾಮದ ಜನರು ಯಾಕಂದ್ರೆ ಈಗ ಬಂದ ಕೆಲವೇ ಮಂದಿ ನೋಡ್ಕೊಳ್ತಿದ್ರು. ಗ್ರಾಮದ ಪರವಾಗಿ ಅವರ ಸೇವೆ ಬಗ್ಗೆ ಒಂದು ಮಾತಾಡ್ಬೇಕು ಅಂತ ನಾನು ಎಲ್ಲರಿಗೂ
ನನ್ನ ನಮಸ್ಕಾರಗಳು. ಎಲ್ಲ ಗಣ್ಯರಿಗೂ, ಉಮೇಶ್ ಅಣ್ಣ ಅಂಡ್ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು. ಇಲ್ಲಿಗೆ ಸನ್ಮಾನಕ್ಕೆ ಅಂತ ಕರೆದಿದ್ದೀರಲ್ಲ, ಭಾಳ ಖುಷಿ ಆಯಿತು. ಇಷ್ಟು ವರ್ಷ ನಾನು ಹೆರಿಗೆ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೆ, 28 ವರ್ಷ ಮಾಡಿದ್ದೀನಿ. ಈಗ ಪ್ರಮೋಷನ್ ಸಿಕ್ಕಿ ರಾಜ್ಯ ಮಟ್ಟದಲ್ಲಿ ಇದು ಒಂದು ಪೋಸ್ಟಿಂಗ್ಸು. ಅಂದರೆ ನಿಮ್ಗಳಿಗೆ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ. ಈಗ ನನಗೆ ಕೊಟ್ಟಿರೋ ಪೋಸ್ಟಿಂಗ್ಸ್ ಹೆಂಗಿರೆ ಅಂದರೆ, ನನಗೆ ಕೊಟ್ಟಿರೋ ಗೌರ್ಮೆಂಟ್ ಸರ್ಕಾರದ ಕೆಲಸ ಹೇಗಿದೆ ಅಂದರೆ, ಎಲ್ಲ ಹಾಸ್ಪಿಟ್ಲ್ಗಳು ಕರೆಕ್ಟಾಗಿ ವರ್ಕ್ ಮಾಡ್ತಿದ್ಯಾ, ಡಾಕ್ಟರ್ಸ್ಗಳು ಏನೇನು ಇನ್ಸ್ಟ್ರೂಮೆಂಟ್ಸ್ ಅಂದರೆ, ಒಂದು ರೋಗಿ ಬಂದಾಗ ಅವ್ರಿಗೆ ನೋಡ್ಲಿಕ್ಕೆ ಎಲ್ಲ ಥರದ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿದಾರ, ಫೆಸಿಲಿಟಿ ಇದೆಯಾ. ಈಗ ನಮ್ಮ ಸಾಹೇಬ್ರೆ ಹೇಳಿದ್ರು, ಯಾರೋ ಒಂದು ಲೂಸ್ ಮೋಷನ್ ನಮ್ಗೆ ಬಂದಿದ್ರು, ಒಂದು ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿ ದಯಾನಂದ್ ಸಾಗರಕ್ಕೆ ಕಳಿಸಿದ್ರು ಅಂತ. ಆ ಥರ ಎಲ್ಲ ಇರೋಂಗಿಲ್ಲ. ಆ್ಯಕ್ಚುಲಿ ಪ್ರತಿ ಒಂದು ಸಣ್ಣ ಕ್ಲಿನಿಕ್ ಓಪನ್ ಮಾಡಿದಾಗ್ಲೂ ಬೇಸಿಕ್ ಅಂದರೆ ಒಂದು ಸಣ್ಣ ಪುಟ್ಟ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಪೇಷಂಟ್ನ ಮುಂದಕ್ಕೆ ಕಳಿಸೋವಷ್ಟು ಶಕ್ತಿ ಎಲ್ಲ ಡಾಕ್ಟರ್ಸ್ಗೂ ಇರಬೇಕು. ಅದನ್ನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿನ ಅರ್ಥ ಆಯ್ತಾ. ಇದು ಬಿಟ್ರೆ ಸ್ಕ್ಯಾನಿಂಗ್ಗಳು ಅದು ಇದು, ಎಷ್ಟೋ ಸ್ಕ್ಯಾನಿಂಗ್ಗಳಲ್ಲಿ ಗೊತ್ತಲ್ಲ, ಮಂಡ್ಯದಲ್ಲಿ ನಡೆದಿದೆ, ನಿಮ್ಗಳಿಗೆಲ್ಲ ಗೊತ್ತು. ಹೆಣ್ಣು ಭ್ರೂಣ ಹತ್ಯೆ. ಇವತ್ತು ನಮ್ಮ ತಂದೆ ತಾಯಿ ಮನೆಯಲ್ಲಿ ಹೇಳ್ಬೇಕಂದ್ರೆ, ನಾನು ನಮ್ಮ ತಂದೆಗೆ 4ನೇ ಮಗಳಾಗ್ತೀನಿ. ಅಂದ್ರೆ ನಮ್ಮ ತಂದೆಗೆ ನಾನು ಒಬ್ಳೆ ಮಗಳಿರೋದು, ಬಟ್ ತಂಗಿದೀರು 3 ಜನ ಇದ್ರು. 3 ಜನ ತಂಗಿದಿರ್ದು ಜವಾಬ್ದಾರಿ ನಮ್ಮ ತಂದೆಗಿತ್ತು. ಮೊದಲನೇ ಹೆಣ್ಮಗಳು ನಾನಾದೆ. ನನ್ನನ್ನೇನಾರ ಬೇಡ ಅಂತ ಅಂದಿದ್ರೆ ಅವತ್ತು ಈ ದೇಹ ಇಲ್ಲಿಗೆ ಇರ್ತಾನೆ ಇರ್ಲಿಲ್ಲ. ಅದಕ್ಕೆ ಹೇಳ್ತೀನಿ, ಹೆಣ್ಮಗು ಅಂತ ಮಾತ್ರ ಯಾರೂ ಸ್ಕ್ಯಾನಿಂಗ್ ಅಲ್ಲಿ ನೋಡ್ಬಿಟ್ಟು ತೆಗಿಯೋದೆಲ್ಲ ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರನೇ ಆ ಪೋಸ್ಟೇ ನನ್ಗೆ ಆಕ್ಚುಲಿ ಇರೋದು. ಯಾರು ಆ ಥರ ಸ್ಕ್ಯಾನಿಂಗ್ ಮಾಡಿ ತೆಗಿತೀನಿ ಅಂತಾರೆ, ಅವ್ರನ್ನ ಹಿಡಿದು ಅವರು ಶಿಕ್ಷಿಸುವಂತ ಕೆಲಸನ ನನಗೆ ಗೌರ್ಮೆಂಟ್ ವಹಿಸಿರೋದು. ಈಗ ಎಲ್ಲಾರ ಮನೆ ಹೆಣ್ಮಕ್ಳುಗಳು ಚೆನ್ನಾಗಿ ಓದಿದ್ರೆ ಯಾವ ಲೆವೆಲಲ್ಲಿ ಇರ್ತೀವಿ ಅಂತ ಈಗಿನ ಎಲ್ಲರಿಗೂ ಗೊತ್ತಿದೆ, ನಾನೇನ್ ಹೇಳೋದೇ ಬೇಡ. ಎಷ್ಟು ಜನ ಗಂಡ್ಮಕ್ಳಿಗೆ ಮದುವೆ ಆಗಿಲ್ಲ, ಸಿಗ್ತಾ ಇಲ್ಲ. ಈಗಂತೂ ಹುಡ್ಕಾಡ್ತಿದ್ದಾರೆ. ಈಗ ಈ ಕಾರಣ ಇಷ್ಟೇನೆ. ನನಗೆ ಗೊತ್ತಿರೋಂಗೆ 28-29 ವರ್ಷದಿಂದ ನಾನು ಕೆಲಸ ಮಾಡ್ತಿರೋದು. ಎಷ್ಟು ಜನಕ್ಕೆ ನಂಗೆ ಹೆಣ್ಮಗು ಬೇಡ ಏನ್ ಮಾಡ್ತಾರೆ ಹೆಣ್ಮಕ್ಳುಗಳು? ಹೆಣ್ಮಕ್ಳು ಇಲ್ದಲ್ಲೇ ಇದ್ರೆ ಯಾವ ಕೆಲ್ಸಗಳು ಆಗಲ್ಲ. ತಾಯಿ ಇಲ್ದೆ ಕೆಲ್ಸ ಆಗಲ್ಲ, ಹೆಂಡತಿ ಇಲ್ದೆ ಕೆಲ್ಸ ಆಗಲ್ಲ, ಅಣ್ಣಂದಿರಿಗೆ ತಂಗಿ ಅಕ್ಕಂದರ ಇಲ್ದೆ ಕೆಲ್ಸ ಆಗೋದಿಲ್ಲ. ಬಟ್ ಸ್ಟಿಲ್ ಹೆಣ್ ಬೇಡ ಅಂತಾರೆ. ಈಗ ಒಂಚೂರು ಕಡಿಮೆ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಣ್ಮಕ್ಳಿದ್ದಷ್ಟುನು ಮನೆ ಮುಂದುವರಿಯುತ್ತೆ. ನಿಮ್ಮನೇಲೇ ಲೆಕ್ಕ ತಗೊಳ್ಳಿ, ನೀವು ಹೆಂಗಸ್ರಿಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಯಾವ ಡಾಕ್ಟರ್ಸು ನಾನು ಹೇಳ್ತಾ ಇದ್ದೀನಿ, ಅಥವಾ ಯಾವ ಜನಗಳು ಕೂಡ ಹೋಗಿ ಡಾಕ್ಟರ್ ಹತ್ರ ಕೇಳಬೇಡಿ. ಕೇಳೋದು ತಪ್ಪು, ಅವ್ರು ಮಾಡೋದು ತಪ್ಪು. ನಿಮ್ಗೇನಾದ್ರೂ ಆ ತರ ಗಮನಕ್ಕೆ ಬಂದ್ರೆ, ನನ್ನ ಪಕ್ಕದ ಮನೆಯವ್ರು ಕೇಳ್ತಿದ್ದಾರೆ ಅಂತ ಬಂದ್ರು ನನ್ಗೆ ಹೇಳಿ. ನನ್ನ ಫೋನ್ ನಂಬರ್ ಅಂತೂ ಬೇಕಾದ್ರೆ ಇಲ್ಲೇ ಹಾಕ್ಬಿಟ್ಟಿರ್ತೀನಿ. ಆ ತರದವ್ರನ್ನ ಯಾನು ಅವಕಾಶನೇ ಕೊಡಬಾರ್ದು. ಇದು ಒಂದ್ ಸಣ್ಣ ಜವಾಬ್ದಾರಿನ ನನ್ಗೆ ಸರ್ಕಾರ ನನ್ಗೆ ವಹಿಸಿರೋದು ಅಷ್ಟೇ. ಇದನ್ ತುಂಬಾ ದೊಡ್ಡ ಕೆಲಸ ಏನಲ್ಲ ನನಗೆ. ಆದ್ರೆ ನಿಮ್ಗಳ ಸಹಕಾರ ಇದ್ರೆ ಅಂತವ್ರನ್ನ ಸದೆ ಬಡಿಬೋದು. ಸೊ ಹೆಣ್ಣು ಗಂಡು ಈಕ್ವಾಲಿಟಿ ಎಲ್ಲದ್ರಲ್ಲೂ. ಅದನ್ನ ಎಲ್ರು ತಿಳ್ಕೊಂಡ್ಬಿಟ್ರೆ ಐ ಥಿಂಕ್ ನನ್ಗೆ ಈ ಪೋಸ್ಟಿಗೆ ಕೆಲ್ಸನೇ ಇಲ್ಲ ಅನ್ಸತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಅದೇ ಈಗ ನಾನು ಮೇಯ್ನ್ ಆಗಿ ನನ್ನ ಜಾಬು ಅದೇನೆ. ಮಂಡ್ಯದಲ್ಲಿ ಆ ತೋಟದಲ್ಲೆಲ್ಲ ಮಾಡಿದಾರಂತಲ್ಲ, ನಿಮ್ಗೆ ಯಾರಿಗೆ ಆ ತರದ್ ನ್ಯೂಸ್ ಬಂದ್ರು ಕೂಡ ನನಗ್ ಕೊಡ್ಬೋದು. ಅದೊಂದೇ ಅಲ್ಲ, ನಿಮ್ದು ಏನಾದ್ರೂ ತೊಂದರೆಗಳಿದ್ರು ಹೇಳಿ, ನಾನು ಸಾಧ್ಯವಾದಷ್ಟು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಈಗ್ಲೂನು. ಅಕಸ್ಮಾತ್ ನನ್ ಬ್ಯುಸಿ ಮಧ್ಯ ಏನಾದ್ರೂ ಫೋನ್ ಎತ್ತಲಿಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಆಗಿದೆ ಅಂದ್ರೆ ಕ್ಷಮಿಸಿ. ಅಂಡ್ ಹಾ, ನಮ್ಮ ಗ್ರಾಮದವ್ರ ಎಲ್ಲದಕ್ಕೂ ಎಲ್ಲರಿಗೂ ಆದ್ಯತೆ ಕೊಡ್ತೀನಿ. ಸ್ವಲ್ಪ ನಮ್ ಗ್ರಾಮದವ್ರಿಗೆ ಜಾಸ್ತಿ ಕೊಡ್ಬೋದು. ನಮ್ ಗ್ರಾಮದವ್ರಿಗೆ ಜಾಸ್ತಿ ಕೊಡ್ತೀನಿ.
ನಿಮ್ಗೆ ಏನೇ ತೊಂದರೆ ಆದ್ರೂ ದಯವಿಟ್ಟು ಬಂದು ನನ್ನ ಕೈಲಾದಷ್ಟು ಸಹಾಯನ ನಾನು ಖಂಡಿತ ಮಾಡ್ತೀನಿ. ಇಷ್ಟು ದಿವಸ ಒಂದಿತ್ತು, ಇನ್ಮೇಲೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ನಿಭಾಯಿಸೋ ಶಕ್ತಿ ನಿಮ್ಗಳಿಂದ ನಂಗೆ, ನಿಮ್ಮ ಆಶೀರ್ವಾದದಿಂದ ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಧನ್ಯವಾದಗಳು. ಭಾಳ ಸಹಾಯ ಮಾಡ್ಬೋದು. ಯಾವುದೇ ಕಾಯಿಲೆ ಇರಲಿ ಇದಿರಲಿ, ಯಾರೇ ಆಗಲಿ ಹೋಗಿ ಯಾರೇನು ಪರಿಚಯ ಮಾಡ್ಕೊಳೋಬೇಕಾಗಿಲ್ಲ. ನಮ್ಮಿಂದ ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆಲ್ಲ ನಮ್ಮೂರು ಮೇಡಮ್ ಅಂತ ಸೇವೆ ಮಾಡ್ಬೋದು. ಈಗ ಮೇಡಮ್ ಇರೋದ್ರಿಂದ ರಾಜ್ಯ ವ್ಯಾಪ್ತಿಯ ಸಮಸ್ಯೆಗಳಿದ್ರೆ ಸರ್ಕಾರಿ ಆಸ್ಪತ್ರೆ ಯಾವುದೇ ಆಸ್ಪತ್ರೆಯಲ್ಲಿ ಈ ಥರ ಸಮಸ್ಯೆ ಇದ್ದರೆ ಅವ್ರಿಗೆ ಹೆಣ್ಮಕ್ಳು ಹೆಚ್ಚಿನ ಕೆಲಸನ ಮೇಡಮ್ ನಂಬರ್ ಇಟ್ಕೊಳ್ಳಿ. ನಮ್ಗೆ ಆಗುವಂಥ ನಿಮ್ಗೆ ಆರೋಗ್ಯ ಸಮಸ್ಯೆ ಅಂದರೆ ಸೇವೆ ತಗೊಳ್ಳಿ. ಯಾಕೆಂದರೆ ಬೇರೆ ಕಡೆ ಇಲ್ಲ. ಈಗ ನಮ್ಮ ಕನಕಪುರದಲ್ಲಿ ಸ್ವಲ್ಪ ಇದು ಆಸ್ಪತ್ರೆ ವ್ಯವಸ್ಥೆಗಳು ಸ್ವಲ್ಪ ಸರಿ, ಅದನ್ನು ಫಸ್ಟ್ ಸರಿ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ನಾವು ಮುಖ್ಯನ ಶೋಭಾ ಮೇಡಮ್ ಹತ್ರ ಕೇಳ್ತಾ ಬಂದಿದ್ದಂತ ಎಲ್ಲರೂ ಬಂದಿಸ್ತಾರೆ ಸಾಕಾರ ಮುಕ್ತಾಯ ಮಾಡ್ತೀನಿ. ಈಗ ಮಕ್ಕಳುಗಳಿಗೆ ಓದೋದಕ್ಕೆ ಸಬ್ಜೆಕ್ಟ್, ಈಗ PUC ಆದ್ಮೇಲೆ ಏನ್ ತಗೋಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಕೆಲವರು ಹಳ್ಳಿನಲ್ಲಿ. ಸಾಧ್ಯವಾದಷ್ಟು ಒಂಚೂರು ನಮ್ಮನ್ನು ಭೇಟಿಯಾಗಿ ನನ್ಗೆ ಯಾರಿಗೆ ಗೊತ್ತಿರ್ತಾರೆ ಅವ್ರ ಮನಸ್ಸಲ್ಲಿ ಏನಿದೆ ಅದ್ರ ಪ್ರಕಾರನೇ ಸಬ್ಜೆಕ್ಟ್ಸ್ಗಳು. ಫಾರ್ ಎಕ್ಸಾಂಪಲ್ ನಮ್ಮ ರಘು ಮಗ ಹೋಗ್ಬಿಟ್ಟು ಬೇರೆ ಅವನಿಗೆ ಗೊತ್ತಿಲ್ಲದಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡ್ಬಿಡ್ತಾರೆ. ಆ ಥರ ಮಾಡಕ್ ಹೋಗ್ಬೇಡಿ. ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಸಂಜನೂ ಅಷ್ಟೇ, ಅವಳು ಏನು ಓದ್ತಿದ್ದಾಳೆ ಮುಂದಕ್ಕೆ ಏನು ಮಾತೇ ಇಲ್ಲ, ಏನೋ ಒಂದು ತಗೊಂಡು ಏನೋ ಒಂದು ಓದ್ಬಿಡ್ತೀನಿ ಅಂತ. ಸಬ್ಜೆಕ್ಟ್ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಓದಿಸ್ಬೇಕು ಮಕ್ಕಳನ್ನ. ಅದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದ್ದೀನಿ, ಅರ್ಥ ಆಯ್ತಾ? ಎಷ್ಟೋ ಜನ ಅವರೆಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ. ನನಗೆ ನೆನಪಿರೋಂಗೆ PUC ಇರ್ಬೇಕಾದ್ರೆ ನಮ್ಮ ತಾಯಿ ನಮ್ಮಮ್ಮ ಗ್ರಾಜ್ಯುಯೇಟ್, ನನ್ಗೆ 8 ಕೊಟ್ಟು ಓದಿಸೋರು. ಆದ್ರೆ ಇಲ್ಲಿ ಮಕ್ಳುಗಳು ಅವರೇ ಓದಿರ್ತಾರೆ, ತಂದೆ ತಾಯಿ ಓದಿಸೋದಿಲ್ಲ, ತಾನೇ ಓದಿರ್ತಾರೆ. ಅಂಥದ್ರಲ್ಲಿ ಅಂದ್ರೆ ಅವ್ರು ನನಗಿಂತ 100% ಬ್ರಿಲಿಯಂಟ್ಸ್. ನಾನು ಹೇಳೋ ಪ್ರಕಾರ ಇಲ್ಲಿರೋ ಮಕ್ಳುಗಳು ನನಗಿಂತ 100ರಷ್ಟು ಬ್ರಿಲಿಯಂಟ್. ಯಾವ ಲೆವೆಲ್ಗೆ ಹೋಗ್ಬೋದು ನಾವು ಒಂಚೂರು ಗೈಡೆನ್ಸ್ ಕೊಟ್ಟು. ನಾನು 15 ಡೇಸ್ಗೆ ಒಂದ್ಸಲ ಸಾಧ್ಯವಾದ್ರೆ ಸಂಡೇಸು ನಾನು ಟೈಮ್ ಕೊಡ್ತೀನಿ. ನಾನು ಬೇಕಾದ್ರೆ ಏನೋ ನಾನು ಇಲ್ಲೇ ಬಂದ್ಬಿಟ್ಟು ಒಂದು ನಿಮ್ಮ ಮಕ್ಳುಗಳಿಗೆ ಏನು ಓದಿಸ್ಬೇಕು ಅದನ್ನ ಒಂಚೂರು ಗೈಡೆನ್ಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಒಂದ್ಸಲ ನಾನು ಕಾಲ್ ಮಾಡ್ಕೊಂಡು ನಾನು ಬರೋ ಟೈಮು ನಾನು ಯಾರಿಗಾದ್ರೂ ಹೇಳಿರ್ತೀನಿ, ಗೊತ್ತಾಗ್ದಲೇ ಇರೋರು ಬಂದು ಕೇಳ್ಕೊಳ್ಳಿ. ಎಜುಕೇಶನ್ ವೈಸಲ್ಲಿ ನಾನು ಒಂಚೂರು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿವಸ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಯಾತಕ್ಕೆ ಅಂದರೆ ನಾನು ಹೆರಿಗೆ ಡಾಕ್ಟರ್ ಆಗಿದ್ದೆ, ತುಂಬ ಕೆಲಸ ಇರೋದು ನನಗಲ್ಲಿ. 18 ಅವರ್ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ನಿಮ್ಮ ಬಾಸ್ಗೆನೋ ಒಂದು ದಿವಸನೂ ನಾನು ಕಾಫಿ ಟೀ ಮಾಡಿಕೊಟ್ಟಿಲ್ಲ. ನಿಜ ಹೇಳ್ಬಿಡ್ತೀನಿ ನೋಡಿ, ಹೆಂಡತಿಯಾಗಿ ಏನು ಕೆಲಸ ಮಾಡಿಲ್ಲ ಮನೆಯಲ್ಲಿ. ಬರೀ ಹಾಸ್ಪಿಟಲ್ ಕೆಲಸನೇ ಮಾಡ್ಕೊಂಬಂದ್ಬಿಟ್ಟೆ. ಅದು ಗೊತ್ತಿದೆ ಸುಮಾರು ಜನಕ್ಕೆ. ಅಷ್ಟೊಂದು ಬೇಡ, ಅಟ್ಲೀಸ್ಟ್ ಫ್ಯಾಮಿಲಿನೂ ಬಿಡಬಾರ್ದು, ಜಾಬು ಬಿಡಬಾರ್ದು. ಅದಕ್ಕೆ ಇನ್ಮೇಲೆ ನಾನು ಅಟ್ಲೀಸ್ಟ್ ನಮ್ಮೂರಿನವ್ರಿಗೆ ನಾನು ಟೈಮ್ ಕೊಡ್ತೀನಿ. ನಿಮ್ಗೆ ಏನಾದರೂ ತೊಂದರೆ ಇದ್ದು ಏನಾರು ಹೇಳ್ಸ್ಕೋಬೇಕಂದ್ರೆ ಬಂದು, ನಾನು ಒಂದು ದಿವಸ ಅಪಾಯಿಂಟ್ಮೆಂಟ್ ಇರ್ತದೆ. ನಿಮ್ಗೆ ಏನಾದರೂ ಕೇಳ್ಕೋಬೇಕಂದ್ರೆ ಕೇಳಿ. ಅದು ಆರೋಗ್ಯ ಹೆಲ್ತ್ ಬಗ್ಗೆ ಆದರೂ ಪರವಾಗಿಲ್ಲ. ಅರ್ಥ ಆಯ್ತಾ? ನಿಮ್ದು ಗರ್ಭಕೋಶದ ತೊಂದರೆ ಯಾವ್ದಿದ್ರು ನಾನು ಇಂಥ ಕಡೆ ಹೇಳಿ ಮಾಡಿಸೋ ಕೆಪಾಸಿಟಿ ನನಗಿರುತ್ತೆ. ಅದು ಖಂಡಿತ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ಇನ್ನೊಂದು, ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಈಗ ಹೊಸದಾಗಿ ಎಲ್ಲ ಮೊದಲು ಸ್ವಲ್ಪ ನಮ್ಮ ಆಯುಷ್ಮಾನ್ ಭಾರತ್ ಇರಲಿಲ್ಲ. ಆಯುಷ್ಮಾನ್ ಭಾರತ್ ಯಶಸ್ವಿನಿ 2 ಇದಾಗಿದೆ. ಆಯುಷ್ಮಾನ್ ಭಾರತ್ಗೆ ಸೀದಾ ಬರ್ಬೋದು, ಯಾವ ರೆಫರಲ್ ಲೆಟರ್ ತರದೇ ಇರೋ ತರ ಮಾಡಿಸಿದೀನಿ ಗೌರ್ಮೆಂಟ್ ಇಂದ. ನಿಮ್ದು BPL ಕಾರ್ಡು, ಆಧಾರ್ ಕಾರ್ಡ್ ಇಟ್ಕೊಂಡು ಬಂದ್ರೆ ಅದರಲ್ಲಿ ಏನೇನು ಲಭ್ಯ ಇದೆ ಎಲ್ಲ ಸೌಲಭ್ಯಗಳನ್ನು ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂಗಿರುತ್ತೆ. ಯಾವುದಕ್ಕೂ ಇದು ಮಾಡ್ಕೊಬೇಡಿ. ಈಗ ಹೆಚ್ಚಾಗಿ ಕಣ್ಣಿನ ಆಪರೇಷನ್ಗಳು, ಈ ಗರ್ಭಕೋಶದ ಆಪರೇಷನ್, ಡೆಲಿವರಿಗಳು ಇವೆಲ್ಲ ಫುಲ್ ಫ್ರೀ ಆಗಿ ಮಾಡಿಸ್ಕೋಬಹುದು. ಏನೇ ತೊಂದರೆ ಇದ್ರು ನಾನಂತೂ ವಾರಕ್ಕೆ ಒಂದ್ಸತಿ ಬಂದೇ ಬರ್ತೀನಿ. ಮನೆ ಬಾಗಿ ಯಾವತ್ತೂ ಓಪನ್ ಇರುತ್ತೆ. ಬನ್ನಿ, ನನ್ನನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲ ಏನಿದೆ ಆಯುಷ್ಮಾನ್ ಭಾರತ್ ಅಲ್ಲಿ ಏನು ಫ್ರೀ ಆಗುತ್ತೆ, ಯಶಸ್ವಿನಿಲಿ ಏನು ಫ್ರೀ ಆಗುತ್ತೆ ಎಲ್ಲ ಮಾಡಿಸೋಣ. ಅದ್ರ ಜೊತೆ ಯಾವುದಾದ್ರೂ ಆ ಸ್ಕೀಮಲ್ಲಿ ಬರದೇ ಇದ್ರು ಕೂಡ ನನ್ನ ಸ್ವಂತ ಸಹಾಯದಿಂದ ಎಲ್ಲರಿಗೂ ಸಹಾಯ ಮಾಡಿಕೊಡ್ತೀನಿ.